ಇವತ್ತು ನಾವು ಬ್ರಿಟಿಷರ ನಿದ್ದೆ ಕೆಡಿಸಿದ, ಫ್ರೆಂಚರಿಗೆ ಪಾಠ ಹೇಳಿಕೊಟ್ಟ ಮತ್ತು ಅಮೆರಿಕದ ರಾಷ್ಟ್ರಗೀತೆಯನ್ನು ಸೇರಿಕೊಂಡ ನಮ್ಮ ಕನ್ನಡಿಗರ ರಾಕೆಟ್ ತಂತ್ರಜ್ಞಾನದ ಕಥೆಯನ್ನು ನೋಡೋಣ. 18ನೇ ಶತಮಾನದಲ್ಲಿ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಮತ್ತು ಅವರ ತಂದೆ ಹೈದರ್ ಅಲಿ ಕಬ್ಬಿಣದ ಕೊಳವೆ ಬಳಸಿ ರಾಕೆಟ್ ಮಾಡಿದ್ರು. ಇದು 2 ಕಿಲೋಮೀಟರ್ ದೂರಕ್ಕೆ ಹೋಗುತ್ತಿದ್ದವು. ಯುರೋಪ್ ರಾಕೆಟ್ಗಳು ಸುಮ್ಮನೆ ಠುಸ್ ಅಂತಿದ್ರೆ, ನಮ್ಮ ಮೈಸೂರು ರಾಕೆಟ್ಗಳು ಬ್ರಿಟಿಷರಿಗೆ ಸೆಡ್ಡು ಹೊಡೆದು ನಿಂತಿದ್ದವು. 1780ರ ಪುಲಿಲೂರ್ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ 5000 ರಾಕೆಟ್ ಸೈನಿಕರನ್ನಿಟ್ಟುಕೊಂಡು ಬ್ರಿಟಿಷರಿಗೆ ಸೋಲಿಸಿದ್ರು. ಬ್ರಿಟಿಷರು ಇದನ್ನ ಹಾರುವ ಪಿಡುಗುಗಳು ಅಂತ ಕರೀತಿದ್ರು. ಟಿಪ್ಪು ಸುಲ್ತಾನ್ ಮರಣಾನಂತರ ಬ್ರಿಟಿಷರು ರಾಕೆಟ್ಗಳನ್ನ ಲಂಡನ್ಗೆ ಕಳಿಸಿದ್ರು. ಅಲ್ಲಿ ವಿಲಿಯಂ ಕಾಂಗ್ರೀವ್ ನಮ್ಮ ರಾಕೆಟ್ಗಳನ್ನ ಕಾಪಿ ಮಾಡಿ ಕಾಂಗ್ರೀವ್ ರಾಕೆಟ್ ಮಾಡಿದ್ರು. ಈ ರಾಕೆಟ್ಗಳನ್ನ ಬ್ರಿಟಿಷರು ಅಮೆರಿಕದ ಮೇಲೆ ದಾಳಿ ಮಾಡಲು ಬಳಸಿದ್ರು. ಅಮೆರಿಕದ ರಾಷ್ಟ್ರಗೀತೆ ದ ಸ್ಟಾರ್ ಸ್ಪ್ಯಾಂಗಲ್ಡ್ ಬ್ಯಾನರ್ ನಲ್ಲಿ ಅಂಡ್ ದ ರಾಕೆಟ್ಸ್ ರೆಡ್ ಗ್ಲೇರ್ ಅಂತ ಬರುತ್ತೆ. ಇದು ನಮ್ಮ ರಾಕೆಟ್ಗಳ ತೀಕ್ಷ್ಣತೆ ತೋರಿಸುತ್ತದೆ. ಮಾಡರ್ನ್ ರಾಕೆಟ್ ತಂತ್ರಜ್ಞಾನಕ್ಕೆ ಅಡಿಪಾಯ ಹಾಕಿದ್ದು ಮೈಸೂರಿನ ಕನ್ನಡಿಗರು ಅಂತ ಹೆಮ್ಮೆಯಿಂದ ಹೇಳಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.